Hi friends, welcome back to my VPR Mathematics Learning channel. So ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ಜಾಮೆಟ್ರಿನಲ್ಲಿ ಬರುವಂತ ಬೇಸಿಕ್ ಕಾನ್ಸೆಪ್ಟ್ಸ್ ಏನಿದೆ ಟ್ರಯಾಂಗಲ್ಸ್ ಮತ್ತೆ ಕ್ವಾಡ್ರಿಲ್ಯಾಟರಲ್ಸ್ ಅಂಡ್ ಇಟ್ಸ್ ಟೈಪ್ಸ್ ಏನಿದೆ ಸೊ ಆ ಒಂದು ಕಾನ್ಸೆಪ್ಟ್ ಮೇಲೆ ಒಂದಷ್ಟು ಬೇಸಿಕ್ ಕ್ವಶನ್ಸ್ ಯಾವ ರೀತಿ ಕೇಳಬಹುದು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಬಟ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಥಿಯರಮ್ಸ್ ಏನಿದೆ ಮತ್ತೆ ಏರಿಯಾ ಫೈಂಡ್ ಔಟ್ ಮಾಡೋದು ಏನಿದೆ ಆ ಕಾನ್ಸೆಪ್ಟ್ ಮೇಲೆ ಮತ್ತೊಂದಷ್ಟು ಕ್ವಶನ್ಸ್ ಯಾವ ರೀತಿ ಕೇಳಬಹುದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಜಸ್ಟ್ ಬೇಸಿಕ್ಸ್ ತುಂಬಾ ಈಸಿ ಆಗಿರುತ್ತೆ, ಬಟ್ ಯು ಶುಡ್ ನೋ ದ ಕಾನ್ಸೆಪ್ಟ್ ಕ್ಲಿಯರ್ಲಿ. ಕಾನ್ಸೆಪ್ಟ್ ಕರೆಕ್ಟ್ ಆಗಿ ಗೊತ್ತಿದ್ರೆ ಈ ತರ ಒಂದು ಕೊಡುವಂತ ಕ್ವಶನ್ಸ್ ನೀವು ಈಸಿಯಾಗಿ ಆನ್ಸರ್ಸ್ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ ಫಸ್ಟ್ ಕ್ವಶನ್ ನಾವು ನೋಡ್ತಾ ಹೋಗೋಣ. ಸೊ ಎ ಪ್ಲೇನರ್ ಫಿಗರ್ ಎನ್ಕ್ಲೋಸ್ಡ್ ಬೈ 3 ನಾನ್ ಕೊಲಿನಿಯರ್ ಪಾಯಿಂಟ್ಸ್. 3 ನಾನ್ ಕೊಲಿನಿಯರ್ ಅಂದ್ರೆ ಒಂದೇ ಪಾಯಿಂಟ್ ಮೇಲೆ ಇರಲ್ಲ, ಒಂದೇ ಲೈನ್ ಮೇಲೆ ಇರಲ್ಲ ಪಾಯಿಂಟ್ಸ್. ಸೊ ಎಲ್ಲೋ ಅಲ್ಲೊಂದು ಇಲ್ಲೊಂದು ಇರುತ್ತೆ. ಸೊ ಈ ಪ್ಲೇನರ್ ಫಿಗರ್ ಏನಾಗಿರುತ್ತೆ, ಈ 3 ನಾನ್ ಕೊಲಿನಿಯರ್ ಪಾಯಿಂಟ್ಸ್ ಜೊತೆ ಎನ್ಕ್ಲೋಸ್ ಆಗಿರುವಂತ ಫಿಗರ್ ನಾವು ಏನಂತ ಹೇಳ್ತೀವಿ ಅಂತಂದ್ರೆ ಇಟ್ ಇಸ್ ಎ ಟ್ರಯಾಂಗಲ್. ಸೊ ಇಟ್ ಈಸ್ ಎ ವೆರಿ ಸಿಂಪಲ್ ಕ್ವಶನ್. 3 ನಾನ್ ಕೊಲಿನಿಯರ್ ಅಂತ ಕೊಟ್ಟಿರೋದ್ರಿಂದ ಟ್ರಯಾಂಗಲ್ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಸಿ. ಸೊ ನೆಕ್ಸ್ಟ್ ಒನ್ ನೋಡೋಣ. ಸೆಕೆಂಡ್ ಒನ್, an example of planar figure. ಸೊ ಪ್ಲೇನರ್ ಫಿಗರ್ ಗೆ ಯಾವ್ದು ಎಕ್ಸಾಂಪಲ್ ಆಗಿರುತ್ತೆ, ಕೆಳಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಆಪ್ಷನ್ಸ್ ಅಲ್ಲಿ ಯಾವ್ದು ಒಂದು ಪ್ಲೇನರ್ ಫಿಗರ್ ಆಗಿರುತ್ತೆ. ರಾಂಬಸ್, ಸಿಲಿಂಡರ್, ಇಲ್ಲಿ ಯಾವ್ದಾದ್ರು ಒಂದು 3D ಪಿಕ್ಚರ್ ನ ತಗೊಳ್ಳೋಣ. ಸೊ ಕೋನ್ ಅಂತ ತಗೊಳ್ತೀನಿ, ಸಿಲಿಂಡರ್, ಕೋನ್, ಸ್ಪಿಯರ್. ಇಲ್ಲಿ 4 ಆಪ್ಷನ್ಸ್ ನ ಕೊಟ್ಟಿದ್ದಾರೆ, ರಾಂಬಸ್, ಸಿಲಿಂಡರ್, ಕೋನ್ ಹಾಗೆ ಸ್ಪಿಯರ್ ಅಂತ ಹೇಳಿ. ಇಲ್ಲಿ ರಾಂಬಸ್ ಅನ್ನುವಂಥದ್ದು ಪ್ಲೇನರ್ ಫಿಗರ್ ಆಗಿರುತ್ತೆ. ಪ್ಲೇನರ್ ಫಿಗರ್ ಅಂತಂದ್ರೆ ಇಲ್ಲಿ ನಮ್ಗೆ ಲೆಂತ್ ಮತ್ತೆ ವಿಡ್ತ್ ಎರಡೇ ಇರುತ್ತೆ. ಲೆಂತ್ ಅಂಡ್ ವಿಡ್ತ್ ಅಥವಾ ಬ್ರೆಡ್ತ್ ಅಂತ ಹೇಳ್ತೀವಿ. ಸೊ ಬಟ್ ನೋ ಡೆಪ್ತ್ ಇರಲ್ಲ. ಇದನ್ನ ನಾವು 2D ಪಿಕ್ಚರ್ಸ್ ಏನ್ ಬರುತ್ತೆ, ಸರ್ಕಲ್ಸ್, ಟ್ರಯಾಂಗಲ್ಸ್, ಸ್ಕ್ವೇರ್ಸ್, ರೆಕ್ಟಾಂಗಲ್ಸ್, ಪಾಲಿಗಾನ್ಸ್, ಆ ತರದನ್ನ ನಾವು ಪ್ಲೇನರ್ ಫಿಗರ್ಸ್ ಅಂತ ಹೇಳ್ತೀವಿ. ಸೊ 3D ಡಯಾಗ್ರಾಮ್ಸ್ ಇಟ್ ಇಸ್ ಹ್ಯಾವಿಂಗ್ ಡೆಪ್ತ್ ಇರುತ್ತೆ. ಬಟ್ ಇಲ್ಲಿ 2D ಶೇಪ್ಸ್ ಗಳಿಗೆ ಓನ್ಲಿ ಲೆಂತ್ ಅಂಡ್ ವಿಡ್ತ್ ಇರೋದ್ರಿಂದ ಇದನ್ನ ನಾವು ಪ್ಲೇನರ್ ಫಿಗರ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾವುದು, ರಾಂಬಸ್. ಸೊ ನೆಕ್ಸ್ಟ್ ಒನ್, third question, a figure where all sides are equal, and parallel and angles are 90 degree. ಸೊ ಯಾವ ಫಿಗರ್ ಅಲ್ಲಿ ಎಲ್ಲಾ ಸೈಡ್ಸ್ ಈಕ್ವಲ್ ಇರುತ್ತೆ ಮತ್ತೆ ಎಲ್ಲಾ ಸೈಡ್ಸ್ ಆಪೋಸಿಟ್ ಸೈಡ್ಸ್ ಪ್ಯಾರಲಲ್ ಆಗಿರುತ್ತೆ, ಜೊತೆಗೆ ಆಲ್ ದ ಆಂಗಲ್ಸ್ ಈಕ್ವಲ್ ಟು 90 ಡಿಗ್ರಿ ಆಗುತ್ತೆ. ಸೊ ರೆಕ್ಟಾಂಗಲ್ ಅಲ್ಲಿ ಆಲ್ ದ ಸೈಡ್ಸ್ ಆರ್ ಈಕ್ವಲ್ ಆಗಿರಲ್ಲ, ಓನ್ಲಿ ಪ್ಯಾರಲಲ್ ಸೈಡ್ಸ್ ಏನಿರುತ್ತೆ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಆಗಿರುತ್ತೆ. ಸೊ ರಾಂಬಸ್ ಅಲ್ಲೂ ಕೂಡ ಏನಾಗುತ್ತೆ, ಎಲ್ಲಾ ಸೈಡ್ಸ್ ಈಕ್ವಲ್ ಇರುತ್ತೆ ಬಟ್ ಆಂಗಲ್ಸ್ 90 ಡಿಗ್ರಿ ಬರಲ್ಲ. ಸೊ ಎಲ್ಲ ಪ್ಯಾರಲಲ್ ಆಗು ಕೂಡ ಇರಲ್ಲ. ಸೊ ಸ್ಕ್ವೇರ್ ನ ನೀವು ತಗೊಂಡ್ರೆ ಸ್ಕ್ವೇರ್ ಅಲ್ಲಿ ಏನಾಗಿರುತ್ತೆ, ಎಲ್ಲಾ ಸೈಡ್ಸ್ ಈಕ್ವಲ್ ಆಗಿರುತ್ತೆ, ಜೊತೆಗೆ ಪ್ಯಾರಲಲ್ ಆಗಿರುತ್ತೆ ಅಂಡ್ ಆಲ್ ದ ಸೈಡ್ಸ್ ಆರ್ ಈಕ್ವಲ್ ಇನ್ ಓನ್ಲಿ ಸ್ಕ್ವೇರ್. ಸೊ ಇನ್ನು ನೀವು ಪ್ರಾಪರ್ಟೀಸ್ ಆಫ್ ಕ್ವಾಡ್ರಿಲ್ಯಾಟರಲ್ಸ್ ನ ಗೊತ್ತಿದ್ರೆ ಸೊ ಈ ತರವಾದಂತಹ ಒಂದು ಕ್ವಶನ್ಸ್ ನಾವು ಈಸಿಯಾಗಿ ಅಟೆಂಡ್ ಮಾಡಬಹುದು. ಸೊ ಇಲ್ಲಿ ಆಲ್ ದ ಸೈಡ್ಸ್ ಈಕ್ವಲ್ ಮತ್ತೆ ಅಪೋಸಿಟ್ ಸೈಡ್ಸ್ ಪ್ಯಾರಲಲ್ ಆಗಿರುತ್ತೆ ಅಂಡ್ ಆಲ್ ದ ಆಂಗಲ್ಸ್ ಆರ್ ಈಕ್ವಲ್ ಟು 90 ಡಿಗ್ರಿ ಅಂದ್ರೆ ಯಾವ ಫಿಗರ್ ಅಲ್ಲಿ ಅಂದ್ರೆ ಸ್ಕ್ವೇರ್. So next one, fourth question, the type of triangle where any two sides and the angles formed by them are equal. ಅಂದ್ರೆ ಯಾವ್ದಾದ್ರು 2 sides equal ಇರುವಂತಂದ ನಾವು ಏನಂತ ಹೇಳ್ತೀವಿ. ಸೊ all the sides equal ಇದ್ರೆ equilateral ಅಂದ್ರೆ all the sides should be equal. Isosceles ಅಂದ್ರೆ any two sides will be equal. ಸೊ ಇಲ್ಲಿ any two sides ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಇದನ್ನ ಸಮದ್ವಿಬಾಹು ತ್ರಿಭುಜ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಐಸೋಸೆಲಸ್ ಟ್ರಯಾಂಗಲ್. ಇದು ಸ್ಕ್ಯಾಲಿನ್ ಅಂದ್ರೆ ಆಲ್ ದ ಸೈಡ್ಸ್ ಆರ್ ಡಿಫ್ರೆಂಟ್, ಯಾವ ಒಂದು ಸೈಡ್ ಕೂಡ ಈಕ್ವಲ್ ಆಗಿರೋದು, ಎಲ್ಲಾ ಸೈಡ್ ಡಿಫ್ರೆಂಟ್ ಆಗಿರುತ್ತೆ. ಆಪ್ಟ್ಯೂಸ್ ಅಂದ್ರೆ ಇದು ಆಂಗಲ್ಸ್ ಮೇಲೆ ಕ್ಲಾಸಿಫೈ ಆಗಿರುವಂತ ಟೈಪ್ ಆಫ್ ಟ್ರಯಾಂಗಲ್. ಆಪ್ಟ್ಯೂಸ್ ಅಂದ್ರೆ ಮೋರ್ ದ್ಯಾನ್ 90 ಡಿಗ್ರಿ ಇರುವಂತದ್ದು. ಬಟ್ ಇಲ್ಲಿ ಕೊಟ್ಟಿರುವಂತದ್ದು 2 sides and the angles formed them by are equal ಅಂತ ಕೊಟ್ಟಿದ್ದಾರೆ. ಸೊ ಇಟ್ ಇಸ್ an isosceles triangle. So next one,